ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಬುಕ್ಕಲ್ಲಿ ಮೇಲೆ ರೆಡಿ ಮಾಡ್ಬೋದು. ಈ ಡೌಟ್ ಸರ್ ಬೇಕಾಡ್ತೀನಿ ಆ ಸೈಡ್ ಇದ್ರೆ ಇದೇನೊಂದು ತಾನೇ ಸತ್ಬಿಟ್ಟು ಇನ್ನೊಬ್ಬರನ್ನ ಬಳಸುವಂತ ಒಂದು ವಸ್ತು ಏನಪ್ಪಾ ಅಂದ್ರೆ ಫ್ಯೂಸ್. ಫೈನ್. ಅದು ಫ್ಯೂಸ್ ಯಾವ್ಯಾವ ತರ, ಅದು ಫ್ಯೂಸ್ ಅನ್ನೋದು ಡಿಫ್ರೆಂಟ್ ಟೈಪ್ಸ್ ಇದೆ. ಫ್ಯೂಸ್ ಅಲ್ಲಿ ಯಾವ ತರ ಇರುತ್ತೆ ನೀವು ಅಂತ ಹೇಳ್ಬಿಟ್ಟು ಇದು ಯಾವ ತರ ಅಂತ ಶಾರ್ಟ್ ಟೈಮ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಒಂದೇ ನಮ್ಮ ಪ್ರೊಡಕ್ಷನ್ ಟ್ರಿಪ್ಪರ್ ಸರ್ಕ್ಯೂಟ್ಸ್ ಆಗಲಿ ಬರುತ್ತೆ. ಫ್ಯೂಸ್ ಬೇಸಿಕಲಿ ಮಾಡೋದೇನು, ಏನು ವೋಲ್ಟೇಜ್ ರಿಗರ್ಸ್ ಇದರಲ್ಲಿ ಬರುತ್ತೆ, ವೋಲ್ಟೇಜ್ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ತನ್ನನ್ನು ತಾನು ಬರ್ನ್ ಮಾಡ್ಕೊಳ್ಳುತ್ತೆ, ಮುಂದೆ ಪವರ್ನ ಹೋಗೋಕ್ಕೆ ಬಿಡಲ್ಲ, ಕರೆಂಟ್ ಕ್ಯಾರಿ ಆಗೋಕ್ಕೆ ಬಿಡಲ್ಲ. ಏನು ಲೆಂತ್ ಇರುತ್ತೆ ವೈರು, ಅಫ್ಕೋರ್ಸ್ ಅದು ಎಲ್ಲಿ ಆಗುತ್ತೆ, ನಾನು ಬಿಕಾಸ್ ಆಗಲೇ ನಾನು ಹೇಳಿದ್ದೆ ಕಂಡಕ್ಟರ್ ಸೈಜ್ ಅನ್ನೋ ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಾವು ಫ್ಯೂಸ್ ರೇಟಿಂಗ್ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ ದ ಸೆನ್ಸ್ ಅಲ್ಲಿ ಆ ತಂತಿ ಅನ್ನೋದು ಮಾತ್ರ ಡಯಾಮೀಟರ್ ಜಾಸ್ತಿ ಇರುತ್ತೆ. ಸೊ ಕಂಡಕ್ಟರ್ ಏನು ಸೈಜ್ ಇರುತ್ತೆ ಅದು ಅಷ್ಟೇ ಮುಖ್ಯ. ಇದರಲ್ಲಿ ಫ್ಯೂಸ್ ಅಲ್ಲೂ ಅದೇ ತರ ಇರುತ್ತೆ, ಅದೇ ತರ ವೈರ್ಸ್ ನಲ್ಲಿ ಯೂಸ್ ಮಾಡಿರ್ತಾರೆ. ದಿಸ್ ಇಸ್ ದ ಟೈಪ್ಸ್ ಆಫ್ ಫ್ಯೂಸ್. ಟಿಕೆಟ್ ಟೈಪ್ ರಿವೈರೇಬಲ್ ಅಂತ ಹೇಳ್ಬೋದು. ಮುಂಚೆ ಓಲ್ಡ್ ಮನೆಯಲ್ಲಿ ತುಂಬಾ ಟೈಪ್ ಇದು. ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ ತಂತಿ ಹರಿತು ಅಂದ್ರೆ ಮುಗಿದೋಯ್ತು, ಇನ್ನೊಂದು ವೈರ್ ಹಾಕೋದು, ಮತ್ತೆ ತಂತಿ ಹರಿತು ಇನ್ನೊಂದು. ಅಲ್ಲಿ ಫಸ್ಟ್ ಅದು ಏನ್ ರೇಟಿಂಗ್ಸ್ ಇರುತ್ತೆ ಆ ರೇಟಿಂಗ್ಸ್ ನ ನೋಡಿ ಕರೆಕ್ಟ್. ಇಲ್ಲ ಅಂತಂದ್ರೆ ಪದೇ ಫ್ಯೂಸ್ ಹೋಯ್ತು ಅಂದ್ರೆ ಇನ್ನೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಎಲೆಕ್ಟ್ರಿಕ್ ಮಾಮೂಲಿ ಏನ್ ರೆಡ್ ವೈರು ಬ್ಲಾಕ್ ವೈರ್ ಏನ್ ಬಂದಿರುತ್ತಲ್ಲ ನಮ್ದು ಅದನ್ನೇ ಕಟ್ ಮಾಡೋದು, ಕಟಿಂಗ್ ತಯಾರಿಂದ ತಿನ್ಬೋದು, ಅದನ್ನೇ ಹಾಕಿಬಿಡೋದು. ಕರೆಕ್ಟಾ? ಅಷ್ಟೇ ಮಾಡ್ತಾ ಇರೋದು. ಸೊ ಮಾಡ್ತಾ ಇರೋದ್ರಿಂದ ಸರ್ ಆಕ್ಚುಲಿ ಏನಾಗುತ್ತೆ, ಆ ಟೈಮಲ್ಲಿ ಫ್ಯೂಸಸ್ ಟ್ರಿಪ್ ಆಗಲ್ಲ, ನಿಮಗೆ ಹೋಗಲ್ಲ, ಏನೂ ಇಲ್ಲ, ಬರುತ್ತೆ. ಮುಂದೆ ಹೋಮ್ ಅಪ್ಲಯನ್ಸಸ್ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನೋಡಿದೀರಾ? ಬಟ್ ಅದನ್ನ ನೋಡ್ಬೇಕಲ್ಲ ಸರ್. ಅವರು ಏನ್ ಮನೆಯವ್ರು, ಈಗ ನಾನ್ ಕಸ್ಟಮರ್ ಅಂತ ತಿಳ್ಕೊಳ್ಳಿ, ನಾನಾದ್ರೂ ಈಗ ಎಲೆಕ್ಟ್ರಾನಿಕ್ಸ್ ನಾಲೆಜ್ ಇದೆ, ಓಕೆ. ನಾಲೆಜ್ ನಾವ್ ಏನ್ ಮಾಡ್ತೀವಿ, ನಿಮ್ಮ ಮೇಲೆ ನಂಬಿಕೆ ನಾವು ನಿಮ್ಮನ್ನು ಕರೆದಿರ್ತೀವಿ. ಸೊ ನೀವ್ ಏನ್ ನೀಡ್ರು ನಾವು ಕೇಳ್ತೀವಿ. ಅವ್ರಿಗೆ ನಂಬಿಕೆ ಇರೋದು ಯಾರ ಮೇಲೆ, ನಮ್ಮ ಮೇಲೂ ಅಲ್ಲ. ನಾವು ಇಲ್ಲಿ ಬಂದು ಒಂದು ನಾಲ್ಕು ಮಾತಾಡ್ತೀವಿ, ಹೋಗ್ತೀವಿ. ಅವ್ರಿಗೆ ಬೇಕಾಗಿರೋದು ನೀವೇನ್ ಹೇಳ್ತೀರ ಅದನ್ನ ಕೇಳ್ತಾರ ಅವರು. ನೀವು ಕಡೆಗೆ ಸರ್ ನೀವು ಫ್ಯೂಸ್ ಹಾಕ್ಬೇಡ್ರಿ, ಹಂಗೆ ರನ್ ಆಗ್ತೈತಿ ಅಂದ್ರು ನಡೀಲಿ ಸರ್ ಅಂತಾರ ಅವರು. ಕರೆಕ್ಟ್ ರೀ? ಸೊ ನಿಮ್ಮೆಲ್ಲ ಅವ್ರಿಗೆ ವಿಶ್ವಾಸ ಇರ್ತೈತಿ. ಫೈನ್. ಸೊ ನೆಕ್ಸ್ಟ್ ಒಂದು ಕ್ವಾಡ್ರೇಟ್ ಫ್ಯೂಸ್, ದೆನ್ ಹೈ ರಿಫ್ಯೂಸಿಂಗ್ ಕೆಪಾಸಿಟಿ ಫ್ಯೂಸ್ ಅಂತ ಒಂದು ತರ ಫ್ಯೂಸಸ್ ಬರುತ್ತೆ. ಸೊ ಇದನ್ನ ಮಾಮೂಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅಲ್ಲಿ ಸೆಕೆಂಡ್ ಒನ್ ಏನ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಫೈನ್. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಕರೆಕ್ಟ್. ಸೊ ಏನ್ ರೇಟಿಂಗ್ಸ್ ಇರುತ್ತೆ ಆ ರೇಟಿಂಗ್ಸ್ ನ ದಯವಿಟ್ಟು ಫಾಲೋ ಮಾಡಬೇಕು. ಫೈನ್. ಅರ್ಥ ಆಗ್ತಿದೆಯಲ್ಲ ಸರ್? ನಿಮ್ ಕಡೆ ಸರ್ ಫ್ಯೂಸಸ್ ಬಂದು ಯಾವ ತರ ಇರುತ್ತಂದ್ರೆ ಫಾರ್ಮುಲಾ ಅಂದ್ರೆ ಆ ತರ ಅಲ್ಲ. ಈಗ ಒಂದು ಆಂಪಿಯರ್ ಟೋಟಲ್ ಓವರ್ ಆಲ್ ಸರ್ಕ್ಯೂಟ್ಸ್ ಅಲ್ಲಿ ಇಷ್ಟೇ ಆಂಪಿಯರ್ಸ್ ಕನ್ಸಂಪ್ಷನ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ? ಓಕೆ. ಈಗ ಏನಾಗುತ್ತಂದ್ರೆ ಸರ್ ಈ ಬ್ಯಾಕ್ ಫ್ಯೂಸ್ ಫ್ಯೂಸಿಗೆ ವೈರ್ಡ್ ಇದು ನೆಕ್ಸ್ಟ್ ಈ ಕಂಡಕ್ಟರ್ ಸೈಜ್ ಏನು ಇದರಲ್ಲಿ ವೈರ್ ಡಿಸೈಡ್ ಮಾಡಿದ್ರೆ ಓಕೆ. ಇನ್ನು ಟೋಟಲ್ ಓವರ್ ಆಲ್ ಯಾವ ತರ ಇರುತ್ತಂದ್ರೆ ಇದು ವೈರ್ ಸೈಜ್ ಇಟ್ಟು ನಿಮಗೆ ಇಷ್ಟು ಕರೆಂಟ್ ನಿಮಗೆ ಲೋಡ್ ಆಗ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಬೇರೆ ಏನು ಬೇಡ ನಿಮಗೆ, ಹೋಮ್ ವೈರಿಂಗ್ ಎಲ್ಲ ಬಿಟ್ಬಿಡಿ. ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಟಿವಿ ತಗೊಳ್ಳಿ, ಒಂದು ತಗೊಳ್ಳಿ. ಆ ಟಿವಿ ಬಂದು ನೀವು ವೈರ್ ಹೋಗ್ಬೇಕಾಗಿದೆ. ಎಷ್ಟು ಅನ್ಸುತ್ತೆ ಒಂದು ಟಿವಿ ಬಂದು ಪವರ್ ಆಂಪಿಯರ್ಸ್ ರೇಟಿಂಗ್ಸ್ ಎಷ್ಟು ಇರುತ್ತೆ? 8 amps, 9 amps, 15 amps, ಡಿಪೆಂಡ್ ಅಪಾನ್ ಇದ್ರ ಮೇಲೆ ಕರೆಂಟ್ ಮೇಲೆ ಕಮ್ಮಿ ಹೋಗುತ್ತಾ. ಆ ಥರ ಒಂದು ನೀವು ಒಂದು ಕಮ್ಮಿ ತಗೊಂಡು ಒಂದು ಫಾರ್ ಎಕ್ಸಾಂಪಲ್ ನಿಮಗೆ 8 amps ಒಂದು ಅದ್ರ ಮೇಲೆ ಈಗ ರನ್ ಆಗ್ತಾ ಇದೆ. ಸೊ ಅದ್ರ ಕರೆಂಟ್ ಅದ್ರ ಎಷ್ಟು ಕ್ಯಾರಿಂಗ್ ಥ್ರೂ ಆಗಬೇಕು ಅದ್ರ ಸೈಜ್ ಕಂಡಕ್ಟ್ ಹಾಕಿದ್ರೆ ಈ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟು ನಡೀತಾ ಇದೆ ಅಂತಂದ್ರೆ ಈ ಕರೆಂಟ್ ಟೋಟಲ್ ಕರೆಂಟ್ ಇಷ್ಟೇ ಈಗ 8 amps ಅಂತಂದ್ರೆ ಅದ್ರ ಸ್ಟ್ಯಾಂಡ್ ಆಗುವಂತ ಒಂದು ಫ್ಯೂಸ್ ರೇಟಿಂಗ್ಸ್ ನಿಮಗೆ ಏನು ಸಿಗುತ್ತೆ? ಟೋಟಲ್ ಇದು ಎಷ್ಟು ಆಮ್ಸ್ ಏನಾಗುತ್ತೆ ಕ್ಯಾಲ್ಕುಲೇಟ್
ಅದೇ ಸರ್, ಅವಾಗ ಏನ್ ಗೊತ್ತಾ, ಇಲ್ಲಿ ನಾನು ಒಂದು ಸರ್ಕ್ಯೂಟ್ ಎಕ್ಸಾಂಪಲ್ ಕೊಟ್ಟೆ. ಮುಂಚೆ ಯಾವ ತರ ಇರ್ತಿತ್ತು ಅಂದ್ರೆ ಎಲ್ಲಾ ಮನೆ ಸೇರ್ಬಿಟ್ಟು ಒಂದೇ ಸರ್ಕ್ಯೂಟ್ ಹಾಕ್ತಾ ಇದ್ರು, ಒಂದೇ ಕಡೆ ಒಂದ್ MCB ಹತ್ರ ಒಂದೇ ಫ್ಯೂಸ್. ಈಗ ಏನ್ ಮಾಡ್ತಾ ಇದ್ದಾರೆ, ನೀವು ಹೇಳಿದ್ರಲ್ಲ ಆ ತರ ಆಗ್ತಾ ಇದೆ. ಒಂದೊಂದು ಮನೆಯಲ್ಲಿ ನೋಡ್ಬೇಕು, ಒಂದು 4-5 ಸೆಕ್ಷನ್ ಇರುತ್ತೆ. ಒಂದು ಫ್ಯೂಸ್ ಹೋಗಿತ್ತಂದ್ರೆ ಬರೀ ಬೆಡ್ರೂಮ್ ಅಲ್ಲಿ ಮಾತ್ರ ಕರೆಂಟ್ ಹೋಗಿರುತ್ತೆ, ಇಲ್ಲ ಹಾಲ್ ಅಲ್ಲಿ ಮಾತ್ರ ಕರೆಂಟ್ ಹೋಗಿರುತ್ತೆ. ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು, ಈ ಪಾಯಿಂಟ್ಸ್ ನ ಏನ್ ತಗೊಂಡಿರ್ತೀವಿ, ಒಂದು ಸ್ವಿಚಸ್ ಪಾಯಿಂಟ್ಸ್ ನ, ಇಲ್ಲಿ ಇದು ಟ್ಯೂಬ್ ಪಾಯಿಂಟ್ಸ್ ಅಂತ ನೀವು ಕೇಳೇ ಇರ್ತೀರಾ. ಇಲ್ಲಿ ಏನು ಸ್ವಿಚಸ್ ಮಾಡ್ತಾ ಇರ್ತೀರಾ, ಇಷ್ಟು ಟ್ಯೂಬ್ ಪಾಯಿಂಟ್ಸ್ ಇರುತ್ತೆ, ಇಷ್ಟು 3 ಪಿನ್ ಮಾಡಿರ್ತೀರಾ. 3 ಪಿನ್ ಅಲ್ಲಿ ಮಾಮೂಲಿ ಏನೇನು ಯೂಸ್ ಮಾಡಕ್ಕಾಗುತ್ತೆ ಸರ್, ಟಿವಿ ಅಲ್ಲಿ ಕನೆಕ್ಟ್ ಮಾಡಿರ್ತೀರಾ, ಇದೆಲ್ಲ ಕೇಳಿರ್ತೀರಲ್ಲ. ಕೇಳಿ ಒಂದು ಬೆಡ್ರೂಮ್ ಅಂದ್ರೆ ಈಗ ಒಂದು 3 ಪಾಯಿಂಟ್ ಬಂತು, ಒಂದು ಟ್ಯೂಬ್ ಬಂತು, ಫಾರ್ ಎಕ್ಸಾಂಪಲ್ ಒಂದು ಫ್ಯಾನ್ ಬಂತು, ಒಂದು ಟ್ಯೂಬ್ ಲೈಟ್ ಬಂತು, ಒಂದು ಟಿವಿ ಬಂತು ಅಂತ ಇಟ್ಟು, ಅದಕ್ಕೆ ನೀವು ಏನ್ ಮಾಡಿರ್ತೀರಾ, 2 ಸ್ವಿಚ್ ಹಾಕಿರ್ತೀರಾ, ದೆನ್ ಒಂದು ಫ್ಯಾನ್ ಹಾಕಿರ್ತೀರಾ, ಒಂದು ಟ್ಯೂಬ್ ಹಾಕಿರ್ತೀರಾ, ಆ ಸಾಕೆಟ್ಸ್ ಹಾಕಿರ್ತೀರಾ. ಸೊ ವಾಟ್ ಈಸ್ ದಟ್ ಅದೇನು ಈ ಸರ್ಕ್ಯೂಟ್ ಇರುತ್ತೆ, ಒಂದು ಅಂದಾಜು ಕ್ಯಾಲ್ಕುಲೇಷನ್, ಒಂದು ಟ್ಯೂಬ್ ಕನ್ಸಪ್ಷನ್ ಎಷ್ಟು, ಇದೆಷ್ಟು, ಅದರ ಆಂಪಿಯರ್ ರೇಟಿಂಗ್ಸು, ಪ್ರತಿಯೊಂದು ವ್ಯಾಟ್ಸು ಈ ಬುಕ್ಸ್ ಅಲ್ಲಿ ಇದೆ ಸರ್. ನೀವು ಜಸ್ಟ್ ಸ್ಟಡಿ ಮಾಡೋದು, ನಾನು ಎಷ್ಟು ಯಾವ ಪವರ್ ಇಂದ ಯೂಸ್ ಮಾಡಬೇಕು. ಇವಾಗ ಐರನ್ ಬಾಕ್ಸ್ ಅಂದ್ರೆ ನಾವು ಯೂಸ್ ಮಾಡ್ಕೊಂಡ್ರೆ ಅದರಲ್ಲಿ ಸುಮಾರು ಇದು ಬರುತ್ತೆ. ಇನ್ಸ್ಟಾಲೇಷನ್ ಮುಗಿಸೋಣ, ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ಸ್ ಅಲ್ಲಿ ಪ್ರತಿಯೊಂದು ಹೇಳ್ತೀನಿ. ನೀವು UPS ಸೌಂಡ್ ಮಾಡ್ತಾ ಇದ್ರಿ, ಅಲ್ಲಲ್ಲ ಸೌಂಡ್ ಮಾಡ್ತಾ ಇದ್ರಿ ಏನು, ಫಾಲ್ಟ್ ಆಗಿದ್ರಿ ಏನು, ಪ್ರತಿಯೊಂದು ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಎಲ್ಲರೂ ಒಂದು 5 ನಿಮಿಷ ಹೊರಗಡೆ ಹೋಗಿ ಬರ್ತೀರಾ ಅಥವಾ ಮುಂದುವರಿಸ್ಬಿಡೋಣ? ಮುಂದುವರಿ ಒಂದು 5-10 ನಿಮಿಷ, ಆಮೇಲೆ ಊಟಕ್ಕೆ ಬಿಟ್ಬಿಡೋಣ ಒಂದು 10-15 ನಿಮಿಷ. ಅದು ಯಾವ ತರ ತೋರಿಸು, ವೇರಿಯೇಷನ್ ಅಪ್ರಾಕ್ಸಿಮೇಟ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. Right. So this is a product. ಈ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ಇಲ್ಲಿ ತನಕ ಏನೇನು ಪ್ರಾಡಕ್ಟ್ಸ್ ಇದೆ ಈ ತರ ಇದೆ ಪ್ರಾಡಕ್ಟ್ಸ್. ಸೊ ಈಗ ನೆಕ್ಸ್ಟ್ ನಾವು ಇವತ್ತೊಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ, ಆ ಪ್ರಾಡಕ್ಟ್ ಫ್ಯೂಚರ್ಸ್ ಏನು ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಈ ಪ್ರಾಡಕ್ಟ್ಸ್ ಎಲ್ಲ ಫ್ಯೂಚರ್ಸ್ ಆಯ್ತು, ಇನ್ಸ್ಟಾಲೇಷನ್ ಆಯ್ತು, ಎಲ್ಲ ಆಯ್ತು. ಜಸ್ಟ್ ಒಂದು ಏನಪ್ಪ ಅಂತಂದ್ರೆ, ಈ ಪ್ರಾಬ್ಲಮ್ ಬಂದಾಗ ಏನ್ ಮಾಡ್ಬೇಕು, ಏನು ಅದ್ರ ಬಗ್ಗೆ ಒಂದು ಐಡಿಯಾ, ಜಸ್ಟ್ ಒಂದು ನಾರ್ಮಲ್ ಐಡಿಯಾ ಕೊಡ್ತೀನಿ. ಯಾವ ತರ ಇರುತ್ತಂದ್ರೆ, ಫಸ್ಟ್ ಈ ಮೈಂಡ್ ಇಂಟ್ರೆಸ್ಟ್ ಯಾವ ತರ, ಫಸ್ಟ್ ಸ್ಕ್ವೇರ್ ವೇವ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸ್ಕ್ವೇರ್ ವೇವ್ ಪ್ರಾಡಕ್ಟ್, ಇನ್ನೊಂದು